ಆಲ್ಮೋಸ್ಟ್ ಹಿಡಿದ್ಬಿಟ್ಟಿದ್ದೆ, ಆದ್ರೆ ನಾನಷ್ಟು ಈಸಿಯಾಗಿ ಸಿಗೋದಿಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನೋಡು, ನೀನು ತುಂಬಾ ಇಂಟೆಲಿಜೆಂಟ್ ಅನ್ಕೋತಿದ್ಯೇನೋ. ನಿನ್ನ ಹಿಡಿಯೋದು ಅಷ್ಟು ದೊಡ್ಡ ಕಷ್ಟ ಏನೂ ಅಲ್ಲ. ಫಸ್ಟ್ ನನ್ನ ಪರ್ಸ್ ನನಗೆ ಕೊಟ್ಬಿಡು. ಈಗಷ್ಟೇ ಅಲ್ವಾ ಗೇಮ್ ಸ್ಟಾರ್ಟ್ ಆಗಿದೆ, ಆಗ್ಲೇ ಡ್ರಾಪಿಂಗ? ನೀನ್ ತುಂಬಾ ಬುದ್ಧಿವಂತೆ. ನಿನ್ನಂತ ಹುಡುಗಿ ಜೊತೆ ಗೇಮ್ ಮಾಡಿದ್ರೆ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಏನು ನನ್ ಜೊತೆನೆ ಗೇಮ್ಸ್ ಆಡ್ತಿದ್ಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ? ನೋ ನೋ ನೋ, ಇಟ್ಸ್ ಜಸ್ಟ್ ಫ್ರೆಂಡ್ಲಿ ಗೇಮ್. ನನ್ನ ಮೀಟ್ ಮಾಡಬೇಕು ಅಂದ್ರೆ ಮಧ್ಯಾಹ್ನ ಲಂಚ್ ಟೈಮ್ಗೆ ಕೆಮಿಸ್ಟ್ರಿ ಲ್ಯಾಬ್ ಹತ್ರ ಬಾ. ನಿನಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಅಲ್ಲಿ ನನಗೆ ಬೇಕಾಗಿರೋದನ್ನ ಕೊಟ್ಟು ನಿನಗೆ ಬೇಕಾಗಿರೋದನ್ನ ನೀನು ತಗೊಂಡು ಹೋಗೋ. ಡೋಂಟ್ ಫರ್ಗೆಟ್. ಹಲೋ, ಏ ಹೇಳು ಹೇಳಿ ಅತ್ಗೆ. ನೀನೇ ಹೇಳು. ಈ ಮನೇಲಿ ಒಂದ್ ಸ್ವಲ್ಪ ಮಾತಾಡೋದು ಅಂದ್ರೆ ನೀವೇ ಹೇಳ್ಬೇಕು ಅತ್ಗೆ. ನೀವೇ ಹೇಳಲ್ಲ ಪಾರ್ವತಿ. ನಾನು ಅದನ್ನ ಹೇಗೆ ಹೇಳ ಅತ್ಗೆ? ನೀವೇ ಹೇಳ್ಬೇಕು. ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಏನಾದ್ರೂ ಹೇಳ್ಬೇಕು ಅಂತಿದ್ದೀರಾ? ಹೌದಕ್ಕ, ಅದೇ ರಾಜಲಕ್ಷ್ಮಿ ಬಗ್ಗೆ. ನಾವ್ ಏನೇ ಹೇಳಿದ್ರು ಅತ್ಗೆ ಕೇಳ್ತಾಳ ಪಾರ್ವತಿ. ಅವಳಿಗೆ ಅನ್ಸಿದ್ದನ್ನೇ ಮಾಡೋದಲ್ವಾ? ಅವಳು ಅಮ್ಮ ಮತ್ತೆ ಅಣ್ಣನ ಮಾತೇ ಕೇಳ್ತಿಲ್ಲ, ಇನ್ನು ನಾವ್ ಹೇಳೋ ಮಾತನ್ನ ಕೇಳ್ತಾಳ? ಏನ್ ವಿಷಯ ಅನ್ನೋದನ್ನ ನೇರವಾಗಿ ಹೇಳು ಪದ್ಮ. ಈ ರೀತಿ ಚುಚ್ಚಿಯಾಗಿ ಮಾತಾಡ್ತೀಯಾ? ನಾನ್ ಚುಚ್ಚು ಮಾತಾಡ್ತಿಲ್ಲ ಅತ್ಗೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗೋಕ್ಕೂ ಮುಂಚೆ ಹುಷಾರಾಗಿದ್ರೆ ಒಳ್ಳೇದು ಅಂತ ಹೇಳ್ತಿದ್ದೀನಿ. ಆದ್ಯ ರಾಜಲಕ್ಷ್ಮಿ ಮನೇಲೇ ಇದ್ರು, ಯಾರೋ ಫೋಟೋ ತೆಗೆದ್ರು ಅಂತ ಜಗಳ ಆಯ್ತು. ಈಗ ನೇರವಾಗಿ ಕಾಲೇಜ್ಗೆ ಕಳಿಸ್ತಿದ್ಯಾ, ಅದು ಕೂಡ ಹುಡುಗರಿರೋ ಕಾಲೇಜು. ಅಲ್ಲಿಂದ ಏನೇನ್ ಸಮಸ್ಯೆ ಹೊತ್ಕೊಂಡ್ ಬರ್ತಾರೋ ಅಂತ ಭಯ ಆಗ್ತಿದೆ. ಹೌದಕ್ಕ, ಅವಳು ನಮ್ ರಾಜಲಕ್ಷ್ಮಿ ಹಾಗೆ ಸುಮ್ಮನೆ ಇರೋ ಹುಡುಗಿ ಆದ್ರೆ ಪರವಾಗಿಲ್ಲ. ಆದ್ಯ ರೋಡಲ್ಲಿ ಹೋಗೋರ್ ಹತ್ರ ಎಲ್ಲ ಮಾತಾಡ್ತಾಳೆ. ಆ ಇಂಟರ್ನೆಟ್ ಅವನು ಪರಿಚಯ ಆಗೋದಕ್ಕೆ ಕಾರಣ ಆದ್ಯ ತಂದಿದ್ದ ಇಂಟರ್ನೆಟ್ಟೇ ಅಲ್ವಾ? ಅವಳಿಂದಾನೆ ಭಾವನವರು ಇವತ್ವರೆಗೂ ನಿಮ್ ಹತ್ರ ಮಾತಾಡ್ತಿಲ್ಲ. ರಾಜಲಕ್ಷ್ಮಿ ಓದೋದಕ್ಕೆ ಕೂಡ ಒಪ್ಕೊಳ್ಳಿಲ್ಲ. ಆದ್ರೂ ಹೇಗೋ ಒಪ್ಸಿ ಕಾಲೇಜಿಗೆ ಕಳಿಸ್ತಿದ್ದೀರಾ. ಅಲ್ಲಿ ಓದ್ತಾರೆ ಅನ್ನೋ ನಂಬಿಕೆಗಿಂತ ಏನೋ ಒಂದು ಸಮಸ್ಯೆ ತರ್ತಾರೆ ಅನ್ನೋ ಭಯನೇ ಜಾಸ್ತಿ ಆಗಿದೆ ಅಕ್ಕ. ಅವ್ರ ವಿಷಯದಲ್ಲಿ ಭಯ ಪಡುವಂತ ಅಗತ್ಯ ಇಲ್ಲ ಪಾರ್ವತಿ. ನಾನು ಎಲ್ಲ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರೋದು. ರಾಜಲಕ್ಷ್ಮಿ ಆದ್ಯ ಇಬ್ರು ಕಾಲೇಜ್ ವಿಷಯದಲ್ಲಿ ತುಂಬಾನೇ ಹುಷಾರಾಗಿರ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ನಮ್ಮ ಮಕ್ಕಳನ್ನ ನಾವೇ ನಂಬದೆ ಹೋದ್ರೆ ಹೇಗೆ ಹೇಳು? ಅತ್ತಿಗೆ ಹೀಗೆ ಹೇಳಿನೇ ಅಮ್ಮಂಗೆ ಇಷ್ಟ ಇಲ್ಲದೆ ಇದ್ರು ಆದ್ಯನ ಮನೇಲಿ ಇರ್ಸ್ಕೊಳಕ್ ಒಪ್ಕೊಂಡಿರೋದು. ಅಣ್ಣನ್ಗೆ ಓದ್ಸೋದು ಇಷ್ಟ ಇಲ್ಲ ಅಂತಂದ್ರು ಇವತ್ತು ಕಾಲೇಜಿಗೆ ಕಳ್ಸೋ ಹಾಗೆ ಮಾಡಿದಾಳ ಅತ್ತಿಗೆ. ಇಲ್ಲಿ ಎಲ್ಲ ಅತ್ತಿಗೆ ಅನ್ಕೊಳ್ಳೋ ಹಾಗೆ ನಡೀತಿದೆ. ಅದಕ್ಕೆ ನಾವ್ ಏನೇ ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ಹೇಳಿದ್ನಲ್ಲ ಪಾರ್ವತಿ. ಪದ್ಮಾ, ನೀನ್ ರಾಜಲಕ್ಷ್ಮಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಗೊತ್ತು. ಆದ್ರೆ ಅವಳನ್ನ ನೀನ್ ಅರ್ಥನೇ ಮಾಡ್ಕೊಳ್ತಿಲ್ಲ. ಓದೋದಕ್ಕೋಸ್ಕರನೇ ಅಲ್ವಾ ಅವಳು ಕಾಲೇಜ್ಗೆ ಹೋಗ್ತಿರೋದು. ಚೆನ್ನಾಗಿ ಓದ್ತಾಳೆ ಬಿಡು. ಯಾವತ್ತೋ ಏನೋ ಒಂದು ತಪ್ಪು ನಡೀತು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ? ಚಿಕ್ಕ ವಯಸ್ಸಲ್ಲಿ ಅವಳಿಗೆ ನಡೆಯೋದನ್ನ ಕಲಿಸುವಾಗ ರಾಜಿ ಎಷ್ಟೋ ಸಲ ಬಿದ್ದುಬಿಟ್ಟಿದ್ದಾಳೆ. ಹಾಗಂತ ನಡೆಯೋದನ್ನ ಕಲಿಸ್ದೆ ಬಿಟ್ವಾ? ಇದು ಕೂಡ ಹಾಗೇನೆ. ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕು ಪದ್ಮ. ಏನಾದ್ರೂ ತೊಂದರೆ ಆದ್ರೆ ನಾವೆಲ್ಲ ಇರ್ತೀವಲ್ಲ, ಹಾಗಂತ ಯಾವಾಗ್ಲೂ ಅವಳ ಜೊತೆಲೇ ಇರೋಕ್ಕಾಗಲ್ಲ. ಬದುಕು ಅಂದ್ರೆ ಏನು ಅನ್ನೋದನ್ನ ಅವಳು ತಿಳ್ಕೋಬೇಕು. ಅದಕ್ಕೆ ಕಾಲೇಜಿಗೆ ಕಳಿಸ್ತಿರೋದು. ನೋಡು ಪದ್ಮ, ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ. ಅವಳು ಎಲ್ಲ ಕಲ್ತ್ಕೋತಾಳೆ. ಬದುಕನ್ನ ಧೈರ್ಯವಾಗಿ ಎದುರಿಸಬೇಕು ಅಂತಾನೆ ನಾನು ಈ ನಿರ್ಧಾರನ ತಗೊಂಡಿದ್ದು. ಈ ವಿಷಯದಲ್ಲಿ ನೀನೇನು ಭಯ ಪಡಬೇಡ ಪದ್ಮ. ಇಷ್ಟಕ್ಕೂ
ಪ್ರಮೀಳಾ ಅವರೇ ಒಪ್ಕೊಂಡಿದ್ದಾರಲ್ಲ, ನೀವು ಯೋಚನೆ ಮಾಡಬೇಡಿ. ಅದು ನಾನು ಹೇಳಬೇಕು ಅನ್ನೋದನ್ನ ಹೇಳಿದ್ದೀನಿ ಅತ್ತಿಗೆ. ಮಿಕ್ಕಿದ್ದು ನಿನ್ನಿಷ್ಟ. ನಡಿ ಪಾರ್ವತಿ. ಹಲೋ, ರೆಡ್ ಸಿಗ್ನಲ್. ಏನ್ ನೋಡ್ತಾ ನಿಂತಿದ್ಯಾ? ತಗೋ ಆ ಹೂವಿಂದ ನಮ್ಮ ಹುಡುಗಂಗೆ ಪ್ರಪೋಸ್ ಮಾಡು. ಮೊದಲೇ ಅವನು ಕೆಟ್ಟವನು. ನೀನು ಪ್ರಪೋಸ್ ಮಾಡಿಲ್ಲ ಅನ್ಕೋ, ಅವನೇನ್ ಮಾಡ್ತಾನೋ ಅವನಿಗೆ ಗೊತ್ತಿರಲ್ಲ. ಪ್ರಪೋಸ್ ಮಾಡು. ತಗೋ. ನಾನು ತಗೊಳ್ಳಲ್ಲ. ತಗೊಳಲ್ವಾ? ತಗೊಳ್ಳೇಬೇಕು. ಹೇಳು ಬುಲ್ಬುಲ್. ಬೇಕು ಬುಲ್ಬುಲ್. ಬಾಯ್ ಬಿಟ್ಟು ಮಾತಾಡು. ಹೇಳಿಲ್ಲ ಅಂದ್ರೆ ಇಲ್ಲಿಂದ ಹೋಗಕ್ಕೆ ಬಿಡಲ್ಲ. ಹೋಗಕ್ಕಾಗಲ್ಲ. ಏನಾದ್ರು ಮಾತಾಡು. ಹೇಳು ಬುಲ್ಬುಲ್. ಯಾಕೆ ಯೋಚನೆ ಮಾಡ್ತಾ ಇದೀಯ? ಹೇಳು. ಬಾಯ್ ಬಿಡು ಬುಲ್ಬುಲ್. ಹೇಳು ಬುಲ್ಬುಲ್. ಮಾತಾಡು. ಹೇಳು ಬುಲ್ಬುಲ್. ನಾಚಿಕೆನಾ? Come on, ಬುಲ್ಬುಲ್. ಹೇಳು. ಮಾತಾಡು. ಹೋಗ್ಬೇಕು. ಹೇಳು ಬುಲ್ಬುಲ್. ಹೇಳಿಲ್ಲ ಅಂದ್ರೆ ಇಲ್ಲಿಂದ ಹೇಳು. ಹೇಳು ಬುಲ್ಬುಲ್. ನಾನು ಹೇಳಲ್ಲ. ಹೇಳಿಲ್ಲ ಅಂದ್ರೆ ಬಿಡಲ್ಲ. ಹೇಳು. ಹೇಳಲ್ಲ. ಲೇ, ಹೇಳಲ್ಲ ಅಂತಿದ್ದಾಳೆ. ಆ ಬ್ಯಾಗು ಆ ಕ್ಯಾರಿಯರ್ ತಗೊಂಡು ಹೊರಗಡೆ ಹಾಕು. ಬೇಡ. ಈ ಕಾಲೇಜಿಗೆ ಬರಬೇಕು ಅಂತ ಎಷ್ಟು ಕಷ್ಟಪಟ್ಟು ಸೀಟ್ ತಗೊಂಡಿದ್ದೀನಿ ಅಂತ ಗೊತ್ತಾ? ಮತ್ತೆ ಹೇಳ್ಬಿಡು. ಹೇಳು ಸೀನಿಯರ್ಸ್ ಅಲ್ವಾ, ಹೇಳು. ಅಮ್ಮ, ಬೇಗ ಹೇಳು ಪ್ಲೀಸ್. ಹೇಳು. ಲೇ, ಇವಳು ಕೇಳಲ್ಲ ಕಣ. ಕ್ಯಾರಿಯರ್ನ ಹೊರಗಡೆ ಹಾಕು. ಬೇಡ, ನಾನು ಹೇಳ್ತೀನಿ. ಹೇಳು ಬೇಗ. ನೀವಂದ್ರೆ ಸಾರ್ ಬಂದ್ಬಿಟ್ರು. ಓಡ್ರು ನೀವಂದ್ರೆ ನೀವಂದ್ರೆ ನನಗೆ ತುಂಬಾ ಇಷ್ಟ ರೀ. ನೀವಿಲ್ಲ ಅಂದ್ರೆ ನನ್ ಬದುಕೋದೇ ಇಲ್ಲ. ಐ ಲವ್ ಯು. ನನ್ನ ಪ್ರೀತಿನ ಬೇಡ ಅಂದೆ. ಈ ಹೂವನ್ನ ತಗೊಳ್ಳಿ. ಅಯ್ಯೋ ದೇವ್ರೆ, ಇವ್ರು ಯಾವಾಗಪ್ಪ ಬಂದ್ರು? ಏನ್ ರಾಜಲಕ್ಷ್ಮಿ ಇದು? ಅವ್ರು ನನಗೆ ಭಯ ಪಡಿಸಿ ಬಲವಂತವಾಗಿ ಆ ಥರ ಹೇಳ್ಸಿದ್ರು ಸರ್. ಅವ್ರು ಭಯ ಪಡಿಸಿದ್ರೆ ನೀನ್ಯಾಕೆ ಭಯ ಪಡ್ತೀಯ? ಗ್ರೌಂಡಲ್ಲಿ ನೀನು ಆಟ ಆಡಿದ್ದನ್ನ ನೋಡಿ ನಿನಗೆ ತುಂಬಾ ಧೈರ್ಯ ಇದೆ ಅಂತ ಅನ್ಕೊಂಡೆ. ಆಟದಲ್ಲಿ ತೋರಿಸಿದ ಧೈರ್ಯನ ಅವ್ರ ಹತ್ರ ಯಾಕೆ ತೋರಿಸ್ಲಿಲ್ಲ ನೀನು? ನೋಡು ರಾಜಲಕ್ಷ್ಮಿ, ಸೋಲ್ತೀವಿ ಅಂತ ಗೊತ್ತಿದ್ರು ಹಿಂದಕ್ಕೆ ಹೋಗದೆ ಆಡೋನೆ ಧೈರ್ಯವಂತ. ನಿನ್ನಲ್ಲಿ ಆ ಧೈರ್ಯ ನಾನು ನೋಡ್ದೆ. ನಿನಗೆ ಜೀವನದಲ್ಲಿ ಈ ಥರ ತುಂಬಾ ಜನ ಎದುರಾಗ್ತಾರೆ. ಧೈರ್ಯವಾಗಿ ಮುಂದೆ ನುಗ್ಗು, ಯಾವುದಕ್ಕೂ ಭಯ ಪಡಬೇಡ. ರಾಜಲಕ್ಷ್ಮಿ ಅವ್ರು ಹೊಟ್ಟೋದ್ರಲ್ವಾ, ನಾನು ನಮ್ಮ ಚಿಕ್ಕಪ್ಪಂಗೆ ಚಾಕ್ಲೇಟ್ ಕೊಟ್ಬಿಟ್ಟು ಬರ್ತೀನಿ. ಯಾಕಂದ್ರೆ ನನಗೆ ಈ ಕಾಲೇಜಲ್ಲಿ ಸೀಟ್ ಸಿಗೋದಕ್ಕೆ ಅವರೇ ಅಲ್ವಾ ಹೆಲ್ಪ್ ಮಾಡಿದ್ದು. ನೀನ್ ಕ್ಲಾಸ್ಗೆ ಹೋಗು. ಛಾಯಾ, ನನ್ನ ಒಬ್ಳಿಗೆ ಭಯ ಆಗತ್ತೆ, ನೀನು ಬಾ. ಈಗಷ್ಟೇ ಧೈರ್ಯವಾಗಿರು ಅಂತ ಸರ್ ಹೇಳ್ಬಿಟ್ಟು ಹೋದ್ರಲ್ವಾ, ನೀನ್ ಧೈರ್ಯವಾಗಿ ಹೋಗು. ಒಂದ್ ವೇಳೆ ಅವರು ಮತ್ತೆ ಬಂದ್ರೆ ಮತ್ತೆ ಸರ್ಗೆ ಹೇಳೋಣ. ಹೋಗು. ಗುಡ್ ಮಾರ್ನಿಂಗ್ ಮೇಡಮ್. ಯಾರೋ ಹಿಂಗ್ ಬರ್ತಾರೆ ಕಾಲೇಜಿಗೆ ಬಂದ್ರೆ ಒಳ್ಳೆ ಗೌರವ. ಸೀರೆಗೀರೆ ಉಟ್ಕೊಂಡ್ ಬಂದವಳೆ ಯಾರೋ ಹೇಳು. ಜಯಜಮ್ಮ
ನಮ್ಮಮ್ಮ ಜಯ ಜಮ್ಮ ನಮ್ಮಮ್ಮ ಜಯ ಜಮ್ಮ ನಮ್ಮಮ್ಮ ನಮ್ ಜಯ ಜಮ್ಮ ಜಯ ಜಮ್ಮ ನಮ್ಮಮ್ಮ ಜಯ ಜಮ್ಮ ನಮ್ಮಮ್ಮ ಜಯ ಜಮ್ಮ ಛಾಯಾ ಬಾ ನನ್ನ ಪಕ್ಕ ಕೂತ್ಕೋ. ನೋಡೆ ನಿನ್ನ ಎಲ್ಲರೂ ಹೇಗೆ ರೇಗಿಸ್ತಿದ್ದಾರೆ. ನಿನ್ನ ಪಕ್ಕದಲ್ಲಿ ಕೂತ್ಕೊಂಡ್ರೆ ನನ್ನೂ ಹೀಗೆ ರೇಗಿಸ್ತಾರೆ. ನಾನು ಅಲ್ಲಿ ಹೋಗಿ ಕೂತ್ಕೋತೀನಿ. ಛಾಯಾ ಜಯ ಜಮ್ಮ ನಮ್ಮಮ್ಮ ಜಯ ಜಮ್ಮ ನಮ್ಮಮ್ಮ ಜಯ ಜಮ್ಮ ಸೈಲೆನ್ಸ್ ಸೈಲೆನ್ಸ್. ಇವತ್ತು ಕಾಲೇಜಿನ ಮೊದಲನೇ ದಿನ ಆಗಿರೋದ್ರಿಂದ ಮೊದಲು ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳೋಣ. ನಿನ್ ಹೆಸರೇನಮ್ಮ? ಪ್ರಿಯಾ ಮೇಡಮ್. ಸವಿತಾ ಮೇಡಮ್. ದಿವ್ಯಾ ಮೇಡಮ್. ಸುಜಾತಾ ಮೇಡಮ್. ರಮ್ಯಾ ಮೇಡಮ್. ರಾಜಲಕ್ಷ್ಮಿ. ಒಂದ್ ಹುಡುಗಿನ ಹಾಗೆಲ್ಲ ರೇಗಿಸ್ಬಾರ್ದು. ಅವಳು ಕೂಡ ನಿಮ್ ಫ್ರೆಂಡ್ ಅಲ್ವಾ? ಇನ್ ಮುಂದೆ ಹಾಗೆಲ್ಲ ರೇಗಿಸ್ಬೇಡಿ. ರಾಜಲಕ್ಷ್ಮಿ ನೀನ್ ಕೂತ್ಕೋ. ಛಾಯಾ. ಇದಿಲ್ಲಿದೆಯಲ್ಲ. ಅತ್ಗೆ 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 ಏನಾಯ್ತು ಪಾರ್ವತಿ? ಕೈಯಲ್ಲಿ ಸ್ಟಿಕ್ ಏನು? ನೀನು ಆಟ ಶುರು ಮಾಡ್ಬಿಟ್ಟಿಯೇನು? ನನ್ ಮುಖಕ್ಕೆ ಅದ್ ಬೇರೆ. ಈ ಮನೇಲಿ ಹಾಕಿ ಯಾರಾಡ್ತಾರೆ? ರಾಜಲಕ್ಷ್ಮಿ. ಮತ್ತೆ ಇದು ರಾಜಲಕ್ಷ್ಮಿ ರೂಮಲ್ಲೇ ಸಿಕ್ತು. ಈಗ ಈ ಹಾಕಿ ಸ್ಟಿಕ್ ಅನ್ನ ಅಣ್ಣ ನೋಡಿದ್ರೆ ಎಲ್ರ ಕತೆ ಮುಗ್ದ ಹಾಗೇನೆ. ಏನೇ ಇದು ಕೋಲು ಮನೆಗೆ ಹೇಗ್ ಬಂತು? ಮನೆಯೊಳಗ್ ಬರೋದಲ್ಲ ಅತ್ತೆ, ಮನೇಲೆ ಸಿಕ್ಕಿದ್ದು. ಎಲ್ ಸಿಕ್ತೆ? ರಾಜಲಕ್ಷ್ಮಿ ರೂಮಲ್ಲಿ. ಹಾ, ಅಣ್ಣ ಬರೋದ್ರೊಳಗೆ ಇದನ್ನ ಆಚೆ ಎಸ್ಬಿಡೋಣ ಬಾ. ನಿಂತ್ಕೊಳ್ರೆ, ಅವನ್ ಬರೋದಲ್ಲ. ಇವತ್ತೇನಾದ್ರೂ ಒಂದ್ ತೀರ್ಮಾನ ಆಗ್ಲೇಬೇಕು. ನಮ್ಮನೆ ಪದ್ಧತಿ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ. ಜಾನಕಿ, ಜಾನಕಿ. ಏನತ್ತೆ? ಈ ಕೋಲೇನೆ ರಾಜಲಕ್ಷ್ಮಿನೂ ಆಟ ಆಡ್ತಿದ್ದಾಳ? ಅದ್ಯಾಕತ್ತೆ ಹಾಗೆ ಹೇಳ್ತೀರಾ? ನಮ್ ರಾಜಿ ಹಾಕಿ ಆಡೋದನ್ನ ಯಾವತ್ತು ಬಿಟ್ಬಿಟ್ಟಿದ್ದಾಳಲ್ವಾ? ಯಾವತ್ತೋ ಬಿಟ್ಬಿಟ್ಟಿದ್ದಾಳ? ಒಂದ್ಸಲ ಕೋಲ್ ಗಂಟ್ಕೊಂಡಿರೋ ಮಣ್ಣೋಡು, ನಿಂಗೆ ಗೊತ್ತಾಗುತ್ತೆ. ಇಲ್ಲ ಇಲ್ಲ ಅತ್ತೆ, ಅವಳು ಖಂಡಿತ ಬಿಟ್ಟಿದ್ದಾಳೆ. ಜಾನಕಿ, ನೀನ್ ಇತ್ತೀಚೆಗೆ ರಾಜಲಕ್ಷ್ಮಿ ಆದ್ಯ ವಿಷಯದಲ್ಲಿ ಹೊಸ ನಿರ್ಧಾರ ತಗೋತಿದ್ಯಾ. ಯಾರಿಗೂ ಗೊತ್ತಿಲ್ದೇನೆ ಎಲ್ಲ ನಡೆಸ್ತಿದ್ಯಾ. ಅತ್ತೆ, ಈ ವಿಷಯ ಅವ್ರಿಗೇನಾದ್ರೂ ಗೊತ್ತಾದ್ರೆ ದೊಡ್ಡ ಜಗಳನೇ ಆಗ್ಬಿಡುತ್ತೆ. ಕೊಡಿ, ನಾನೇ ಬಿಸಾಕ್ಬಿಡ್ತೀನಿ. ಜಾನಕಿ, ಆ ಕೋಲೆ ನೀನ್ ಬಿಸಾಕ್ಬೇಡ. ರಾಜಾರಾಮ್ ಬರ್ಲಿ, ಈ ಮನೇಲಿ ನಡೀತಿದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ. ಲಂಚ್ ಟೈಮಲ್ಲಿ ಅವ್ನು ನನ್ನ ಲ್ಯಾಬಿಗೆ ಬರಕ್ಕೆ ಹೇಳ್ದ. ತಕ್ಷಣ ಅಲ್ಲಿಗೆ ಹೋಗ್ಬೇಕು. ನನ್ನ ಇಲ್ಲಿಗೆ ಬಾ ಅಂತ ಕರೆದು ಅವನೆಲ್ಲಿಗೆ ಹೊರಟೋದ?
ಏಯ್ ಫೋನ್ ಮಾಡಿದ್ದು ನೀನೇ ಅಲ್ವಾ? ನನ್ನ ಪರ್ಸ್ ನನಗೆ ಅರ್ಜೆಂಟಾಗಿ ಕೊಡು. ಅವಸರ ಪಡಬೇಡ. ನಿನ್ನ ಕೆಮಿಸ್ಟ್ರಿ ಲ್ಯಾಬಿಗೆ ಯಾಕೆ ಕರೆದ್ನೋ ಅಷ್ಟು ಅರ್ಥ ಆಗ್ತಿಲ್ವಾ ನಿನಗೆ? ನನಗೆ ಬೇಕಾಗಿದ್ನ ನಿನ್ನಿಂದ ತಗೊಳ್ಳೋದಕ್ಕೆ, ನಮ್ಮ ರೊಮ್ಯಾನ್ಸಲ್ಲಿ ಕೆಮಿಸ್ಟ್ರಿ ಈಸಿಯಾಗಿ ವರ್ಕೌಟ್ ಆಗೋದಕ್ಕೆ. ಏಯ್ ರೊಮ್ಯಾನ್ಸ್ ಗಿಮ್ಯಾನ್ಸ್ ಅಂದೆ ಅಂದ್ರೆ ಚಪ್ಲಿ ಕಿತ್ತು ಹೋಗುತ್ತೆ. ನಾನು ಯಾರು ಅಂತ ಗೊತ್ತಾ? ಯಾಕೆ ಬೇಬಿ ಕೋಪ ಮಾಡ್ಕೋತಿದ್ಯಾ? ನೀನ್ ಯಾರು ಅಂತ ಗೊತ್ತು, ನಿನ್ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತು, ನಿನ್ ಬಗ್ಗೆ ಪೂರ್ತಿ ಗೊತ್ತು. ನೀನ್ ಹೀಗೆ ಕೋಪ ಮಾಡ್ಕೊಂಡೆ ಅಂದ್ರೆ ನಿನ್ ಪರ್ಸು ನಿನಗೆ ಸಿಗಲ್ಲ, ನಿನ್ ವಸ್ತುಗಳು ನಿನಗೆ ಸಿಗಲ್ಲ. ಗುಡ್, ಭಯಪಟ್ಟೆ. ನನಗ್ ಬೇಕಾಗಿರೋದು ಅದೇ. ನನಗ್ ಬೇಕಾಗಿದ್ನ ನಾನು ತಗೊಳ್ಳೋವರೆಗೂ ಇದೇ ಭಯನ ಮೇಂಟೈನ್ ಮಾಡು. ಹೌದು ಕಣೋ, ಭಯ ಪಟ್ಟೆ. ನಿನಗ್ ಭಯ ಇಲ್ದೆ ಹೋದ್ರೆ ಎಲ್ಲಿ ಮಾಸ್ಕ್ ತೆಗಿ. ನನಗೆ ಗೊತ್ತು ಬಂಗಾರ, ನೀನ್ ತುಂಬಾ ಬುದ್ಧಿವಂತೆ ಅಂತ. ನನ್ನ ರೊಚ್ಚಿಗೆ ಹೇಳ್ಸಿ ನನ್ನ ಮಾಸ್ಕ್ ತೆಗೆದು ನಾನು ಯಾರು ಅಂತ ತಿಳ್ಕೋಬೇಕು ಅಂತಿದೀಯಾ. ನಾನ್ ನಿನಗೆ ಆ ಚಾನ್ಸ್ ಕೊಡಲ್ಲ ಅಲ್ವಾ? ಅಷ್ಟಕ್ಕೂ ಯಾರೋ ನೀನು? ಏನ್ ಬೇಕು ನಿನಗೆ? ದುಡ್ಡು ಬೇಕಾ? ನನ್ನ ಏನಾದ್ರೂ ಭಿಕ್ಷುಕ ಅನ್ಕೊಂಡಿದ್ಯಾ? ನೀನು ಮಿಸ್ಟರ್ ಪರ್ಫೆಕ್ಟ್ ಆಗಿದ್ರೆ ನನ್ನ ಪರ್ಸ್ನ ನನಗೆ ಯಾವಾಗ್ಲೂ ಕೊಡ್ತಾ ಇದ್ದೆ. ಹೌದು, ನಾನ್ ಮಿಸ್ಟರ್ ಪರ್ಫೆಕ್ಟ್ ಅಲ್ವೇ ಅಲ್ಲ, ಮಿಸ್ಟರ್ ವಿಲನ್ ಆಗಿ ನೀನೇ ಬದಲಾಯಿಸ್ತಿದೀಯಾ. ನನಗ್ ಬೇಕಾಗಿರೋದನ್ನ ನನಗ್ ಕೊಟ್ಟು ನಿನಗ್ ಬೇಕಾಗಿರೋದನ್ನ ನೀನ್ ತಗೊಂಡು ಹೋಗು. ಬೇಡ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನನ್ನ ಪರ್ಸ್ನ ನನಗ್ ಕೊಟ್ಟು ನೀನ್ ಹೊರಟೋಗು. ಇಲ್ಲ ಅಂದ್ರೆ ಜೋರಾಗಿ ಕಿರ್ಚಿ ಎಲ್ರೂ ಕರಿತೀನಿ. ನೀನ್ ಜೋರಾಗಿ ಕಿರ್ಚಿದ್ರು ಯಾರಿಗೂ ಕೇಳಿಸಲ್ಲ. ಈ ಲ್ಯಾಬ್ ಇಂದ ಗಾಳಿ ಕೂಡ ಹೊರಗಡೆ ಹೋಗಲ್ಲ. ನಿನಗೆ ಏನ್ ಬೇಕು ಅಂತ ಕೇಳ್ದೆ ಅಲ್ವಾ? ನನಗ್ ನೀನೇ ಬೇಕು. ನಿಂತ್ಕೊಳ್ಳೆ. ಎಲ್ಲಿಗೆ ಹೋಗ್ತಿದ್ಯಾ? ನಿಲ್ಲೋ. ನೀನು ನಾನು ಹೇಳೋದ ಕೇಳು. ರಾಜಲಕ್ಷ್ಮಿ ರೂಮಲ್ಲಿ ಸಿಕ್ತ ನಿಮಗೆ? ಹೌದು ಭಾವನವ್ರೆ. ಯಾವತ್ತೋ ಕೈ ಬಿಟ್ಟಿರೋ ಈ ಹಾಕಿ ಸ್ಟಿಕ್ಕು ಮತ್ತೆ ರಾಜಲಕ್ಷ್ಮಿ ರೂಮ್ ಒಳಗೆ ಹೇಗ್ ಬಂತು? ಈ ಕೋಲ್ ಹೇಗ್ ಬಂತೋ ಗೊತ್ತಿಲ್ಲ. ನೀನ್ ಹೇಳ್ದಾಗಿಂದ ರಾಜಲಕ್ಷ್ಮಿ ಆಟ ಆಡ್ತಿಲ್ಲ ಅಂತ ಜಾನಕಿ ಹೇಳ್ತಿದ್ದಾಳೋ? ಮತ್ತೆ ಈ ಸ್ಟಿಕ್ ಹೇಗ್ ಬಂತು?